ಪ್ರಕಾರ ಮಾಡಬೇಕಷ್ಟೆ. ಯಾಕೆ ಬೇರೆ ಬಿಸ್ನೆಸ್ ಏನಾಗಲ್ವಾ? ಬರೀ ಎಣ್ಣೆ ಮಾತ್ರನೇ ಆಗೋದಾ ಬಿಸ್ನೆಸ್? ಬಿಡಿ ಸರ್, ನಾನು ಮಾರೋದಿಲ್ಲ, ನಮ್ಗೆ ಬೇಡ ಬೇಡ, ಇಷ್ಟೊಂದು ತೊಂದರೆ ಆಗುತ್ತೆ ಅಂದರೆ ಬೇಡ ಬಿಡಿ ಸರ್ ಮಾಡೋಣ. ಅಲ್ಲಿ ಮೇಲ್ಗಡೆ ಫ್ರೀಜರಲ್ಲಿ ಐತಲ್ಲ ಸರ್? ಏನಿಲ್ಲ ಸರ್, ನಾನು ಸುಳ್ಳು ಹೇಳಲ್ಲ. ಏನಿಲ್ವಾ? ಓಕೆ, ನಾನು ಸುಳ್ಳು ಹೇಳಲ್ಲ, ಬರಲ್ಲ ಸರ್. ನಾನು ಇರೋದನ್ನೇ ಓಪನ್ ನಿಮ್ಮ ಹತ್ರ ಬರ್ತಿದ್ದಂಗೆ ಹೇಳೋದು. ಹೌದು ಸರ್, ಮಾಡ್ತೀನಿ ಅಂತಲೇ ಹೇಳೋದಲ್ವ ಸರ್. ಸುಳ್ಳೇ ಇಟ್ಟಿರೋ ಸರ್, ನಾನು ಎಲ್ಲೂ ಇಟ್ಟಿಲ್ಲ. ಈ ಚಡ್ಡಿದಲ್ಲ ಅದೇನಾ? ಟೋಟಲ್ ಎಷ್ಟಿದೆ ಕೌಂಟ್ ಮಾಡಿ. ದೋಸೆ ಎಷ್ಟಿದೆಯಪ್ಪ? 90 ಮಿಲಿ. 5 ವಾಟ್ಸ್ ಮೇಡಮ್. 100. 5 ವಾಟ್ಸು 100. ಅವು 90ನಾ 180ನಾ? 100ಆ? ಹಾಂ ಮೇಡಮ್. ಟೋಟಲ್ ಎಷ್ಟು ಲೀಟ್ರ್ ಆಯ್ತಪ್ಪ? ಕೌಂಟ್ ಮಾಡಿ, ಟೋಟಲ್ ಲೀಟ್ರ್ ಕೌಂಟ್. ಎಷ್ಟಾಯ್ತು? 12 ಲೀಟ್ರು 690. 12 ಏನಮ್ಮ, ಈ ತರ ಲಿಕ್ಕರ್ ಇಟ್ಕೊಳ್ಳೋದಕ್ಕೆ ನಿಮ್ಗೆ ಪರ್ಮಿಷನ್ ಇದೆಯಾ? ಅಂಗಡಿ ಓಪನ್ ಮಾಡಿ. ಹಾಗಾದ್ರೆ ಈ ಪ್ರೀವಿಯಸ್ ಡೇಸ್ ಅಲ್ಲಿ ಎಷ್ಟು ದಿನದಿಂದ ಮಾಡ್ತಾ ಇದ್ದ ಲಿಕ್ಕರ್ ಈ ತರ? ನಾವು ಮನೆ ಆಯ್ತು, ಇಷ್ಟು ಲಿಕ್ಕರ್ನ ಪರ್ಮಿಷನ್ ತಗೊಂಡು ಇಟ್ಕೊಂಡಿದ್ಯಾ, ಬಿಲ್ ತಗೊಂಡು ಇಟ್ಕೊಂಡಿದ್ಯಾ, ಏನ್ ತಗೊಂಡು ಇಟ್ಕೊಂಡಿದ್ಯಮ್ಮ? ಅಲ್ಲ, ಈಗ ಗೊತ್ತಿಲ್ಲ ಅಂದ್ರೆ ಏನಿಲ್ಲ, ಏನ್ ಯಾವ ಬೇಸ್ ಮೇಲೆ ಇಟ್ಕೊಂಡಿದ್ಯಾ ನೀನು? ನಿನ್ನ ಹತ್ರ ಪರ್ಮಿಟ್ ಇದೆಯಾ? ಅಂಗಡಿ ಪರ್ಚೇಸ್ ಮಾಡಿರೋ ಬಿಲ್ ಇದೆಯಾ? ಏನಿದೆ ಹೇಳ್ಬೇಕು, ಮಾತಾಡ್ಬೇಕು. ಈ ರೀತಿ ಲಿಕ್ಕರ್ನ ಸಂಗ್ರಹಿಸಿ ಇಟ್ಕೊಳ್ಳೋದು ಕಾನೂನು ಪ್ರಕಾರ ತಪ್ಪು. ಇದ್ರ ಬಗ್ಗೆ ಅರಿವಿದೆಯಾ ನಿನ್ಗೆ? ಇಲ್ವಾ? ಏನ್ ಪರ್ಪಸ್ಗಮ್ಮ ಇಟ್ಕೊಂಡಿರೋದಿದ್ನ ನೀನು? ಯಾವ ಉದ್ದೇಶಕ್ಕೋಸ್ಕರ ಇಷ್ಟು ಲೀಟರ್ ಐಎಂಎಲ್ ಇಟ್ಕೊಂಡಿದ್ದೀರಾ ನೀವು? ಈ ರೀತಿ ಕಾನೂನಲ್ಲಿ ಈ ರೀತಿ ಲಿಕ್ಕರ್ನ ಇದು ಸಂಗ್ರಹಿಸಿ ಇಟ್ಕೊಳ್ಳೋದು ಅಪರಾಧ ಆಗಿರ್ತದೆ. ಇದ್ರ ಮೇಲೆ ನಿಮ್ಮ ಮೇಲೆ ಪ್ರಕರಣ ದಾಖಲು ಮಾಡ್ತೀವಿ ನಾವೀಗ, ಆಯ್ತಾ? ಆಧಾರ್ ಕಾರ್ಡ್ ಕೊಡಮ್ಮ. ಮೊಬೈಲ್ ತಗೊಳಮ್ಮ, ಮೊಬೈಲ್ ಇರುತ್ತೆ ತಕ್ಕೋ. ಮಂಜುಳಲ್ಲ, ಆ ಲಿಕ್ಕರ್ನೆಲ್ಲ ಸೀಸ್ ಮಾಡ್ಬಿಡಿ. ವೈಟ್ ಬಟ್ಟೆ ಕ್ಲಾತ್ ಹಾಕಿ ಕಟ್ಬಿಟ್ಟು ಆ ಕಡೆ ಎತ್ತಿಟ್ಕೊ ತೊಳೆದು. ಬ್ಯಾಕ್ ಪೇಜ್ ಇಲ್ಲಮ್ಮ.
ನರ್ಸಿಂಗ್ ನರ್ಸಿಂಗ್ ಬೇಕು. ಇಲ್ಲಿ ಮಾಡಿ ಇಲ್ಲ